ಎಕ್ಸ್ಪ್ಯಾನ್ಷನ್ ಬಗ್ಗೆ ಅಷ್ಟೊಂದು ತರಾತುರಿ ಕಾಣ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಲ್ಲಿನೂ ಇಲ್ಲ, ಮತ್ತು ಹೈಕಮಾಂಡ್ನಲ್ಲೂ ಇಲ್ಲ. ಆಮೇಲೆ ಇಲ್ಲಿ ಬೇರೆ ಬೇರೆ ಈಗ ಸಿದ್ದರಾಮಯ್ಯನವರು ಇರ್ಬೋದು, ಅವರಿಗೂ ಸಹಿತ ತಮ್ಮ ಒಂದು ಪಟ್ಟಿ ಈಗ ಅಲ್ಲಿ ಅಕ್ಸೆಪ್ಟ್ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಇದೆ. ಬಿ ಕೆ ಹರಿಪ್ರಸಾದ್ ಅವರು ಸೇರ್ಕೊಂಡಿದ್ದಾರೆ ಈಗ ಅಯ್ಯಂದ ಅಂಥೇಳಿ, ಒಂದು ಅವ್ರದ್ದೊಂದು ಕೂಟ ಆಗಿದೆ. ಈಗ ಅವರಿಂದ ಪ್ರತ್ಯೇಕವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೊಂಡಿದ್ದಾರೆ. ಇದು ಎಲ್ಲ ಭಾಳ ಸಂಕೀರ್ಣ ಆಗಿದೆ, ಒಂದು ಒಡೆದ ಮನೆ ಅಂತ ಆಗಿದೆ ಇದು ಎಲ್ಲಿ ಕಾಂಗ್ರೆಸ್. ಒಂದು ಸತೀಶ್ ಜಾರಕಿಹೊಳಿ ಅವರ ಒಂದು ಬೇರೆ ಗ್ರೂಪು, ಆಮೇಲೆ ಇವರು ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರ ಗ್ರೂಪು, ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಒಂದು ಗ್ರೂಪು, ಈಗ ಇವೆಲ್ಲದ್ರ ಜೊತೆಗೆ ಮತ್ತೆ ಬೇರೆ ತಟಸ್ಥರದ್ದು ಒಂದು ಗ್ರೂಪು. ಏನು ಮಾಡಬೇಕು ನಾವು ಅಂತಕ್ಕಂಥದ್ದು ಹೀಗೆಲ್ಲ ಇದೆ. ಇದನ್ನು ಎಲ್ಲ ಗಮನದಲ್ಲಿಟ್ಟುಕೊಂಡು ಯಾವ ರೀತಿಯಲ್ಲಿ ಅದನ್ನು ಚರ್ಚೆ ಮಾಡ್ತಾರಂತಕ್ಕಂಥದ್ದು ಒಂದು. ಆದರೆ ಡೆಲ್ಲಿನಲ್ಲಿ ಏನಂತಂದರೆ ಈ ಬಿಡದಿ ಬಡಿದಾಟನೇ ಪ್ರಧಾನವಾಗಿ ಚರ್ಚೆ ಆಗ್ಬೋದು ಅಂತಕ್ಕಂಥದ್ದು. ಯಾಕಂದರೆ ಅಲ್ಲಿ ಮಹತ್ವಾಕಾಂಕ್ಷೆದು ಅದು ಇತ್ತು. ಯಾರಿಗೆ? ಹೈಕಮಾಂಡಿಗೆ ಅಂಥೇಳಿ, ಯಾರು ಇವರು ದೇವೇಗೌಡರು ಹೇಳೋ ಪ್ರಕಾರ. ಆಮೇಲೆ ಈಗ ಎಲ್ಲ ಮಾತಾಡ್ತಾ ಇದ್ದಾರೆ, ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಇವರು ಬಾಲಕೃಷ್ಣ ಅವರು ಇರ್ಬೋದು, ಇಲ್ಲ ಇದು ಅವರೇ ಮಾಡಿದ್ದು ಅಂತೇಳಿ. ಅದಕ್ಕಾಗಲೇ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಾ ಮಾಡಿದ್ದೆ, ಅದ್ರ ರೈತರು ವಿರೋಧ ಮಾಡಿದ ಕೂಡಲೇ ನಾನು ಕೈ ಬಿಟ್ಟಿದ್ದೆ ನಾನು ಅಂತೇಳಿ. ಅದಕ್ಕೆ ಇವರು ಅದೇ ಹಳೆ ಉತ್ತರಗಳನ್ನೇ ಕೊಟ್ಕೊಂತ ಬರ್ತಾ ಇದ್ದಾರೆ, ಹಳೆ ರಾಗವನ್ನು ಹಾಡ್ತಾ ಇದ್ದಾರೆ. ಹೊಸದು ಏನು ಹೇಳಬೇಕು ಇವತ್ತು ನೀವು ಬಿಡ್ರಿ ಇಲ್ಲ, ಅದಕ್ಕೆ ತಯಾರಿಲ್ಲ ಅವರು. ಇದ್ರ ಒಳಗಡೆ ಏನಿದೆ, ಎಷ್ಟು ಅಲ್ಲಿ ಕಮಾಯಿ ಆಗ್ತದೆ, ಎಷ್ಟು ಕೆಲಸ ಆಗ್ತದೆ, ಎಷ್ಟು ಅಲ್ಲಿ ಫಂಡ್ ರೇಸ್ ಆಗ್ತದೆ. ಫಂಡ್ ಅಂತಂದರೆ ಅದು ಪ್ರಾಫಿಟ್ ಎಷ್ಟಾಗ್ಬೋದು, ಆಮೇಲೆ ಗೌರ್ಮೆಂಟ್ಗೆ ಎಷ್ಟು ಬರ್ಬೋದು, ಮತ್ತು ಅಲ್ಲಿ ಡೆವಲಪ್ ಮಾಡೋರಿಗೆ ಎಷ್ಟು ಹೋಗ್ಬೋದು, ಅದಕ್ಕೆ ಇಂಡೈರೆಕ್ಟಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು, ಇವೆಲ್ಲ ಲೆಕ್ಕಾಚಾರಗಳಿದ್ದಾವೆ ಅಲ್ಲಿ. ಹಾಗೆ ಅದು ದೊಡ್ಡ ಪ್ರಾಜೆಕ್ಟ್ ಅದು. ಮತ್ತು ಬೆಂಗಳೂರು ಅಂತ ಹೇಳಿದರೆ ಈ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಡೀತಾ ಇದ್ದು, ಯಾವುದು ಕೃಷಿ ಭೂಮಿನೂ ಕೂಡ ಸ್ಕ್ವೇರ್ ಫೀಟು, ಅಲ್ಲಿ ಬೇರೆ ಕಡೆಗೆ ಸೆಂಟು ಅದು ಇದು ಅಂತೇಳಿ ನಾವು ಕೇಳ್ತೀವಿ, ಚಿಕ್ಕಮಗಳೂರು ಮತ್ತು ಬೇರೆ ಬೇರೆ ಕಡೆಗೆಲ್ಲ. ಹಾಗೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಕರೆ ಕೂರ್ಗಿ ಲೆಕ್ಕ ಅಲ್ಲಿ. ಇಲ್ಲಿ ಬೇರೆನೆ, ಅದು ಚಿನ್ನ ಮತ್ತು ವಜ್ರದ ಬೆಲೆ ಬಂದಿರುವಾಗ, ಮತ್ತು ಇಡೀ ವರ್ಲ್ಡ್ನಲ್ಲಿ ಒಂದು ಗಮನ ಸೆಳೆದಿರ್ತಕ್ಕಂಥ ನಗರ ಇದು. ಇದಕ್ಕೆ ಎಲ್ಲ ಒಂದು ಈಗ ಇತ್ತೀಚೆಗೆ ಬಂಡವಾಳ ಬಂತು. ಈಗಲೂ ನಿನ್ನೆ ಮೊನ್ನೆ MB ಪಾಟೀಲ್ರು ದೊಡ್ಡ ಒಂದು ಮೀಟಿಂಗ್ ಮಾಡಿದ್ದಾರೆ, ಭಾಳಷ್ಟು ಜನ ಮುಂದೆ ಬಂದಿದ್ದಾರೆ. ಹೀಗೆ ಇದಕ್ಕೆಲ್ಲ ಒಂದು ಮಾಡಿಕೊಡ್ಬೇಕು ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಅಂತಕ್ಕಂಥದ್ದು ಇದೆ. ಅದಕ್ಕಾಗಿ ಇವತ್ತು ಅದು ಬಿಡದಿಯನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಆದರೆ ಬಿಸಿ ತುಪ್ಪ ಆಗಿದೆ ಅದು. ಅದು ಉಗುಳಕ್ಕಾಗೋದಿಲ್ಲ, ನುಂಗ್ಲಿಕ್ಕೂ ಆಗೋದಿಲ್ಲ ಅಂತಕ್ಕಂಥದ್ದು. ನಾನು ರೈತರ ಮಗ ಅಂತ ಹೇಳ್ತಾರೆ ಇವರು, ಆಮೇಲೆ ನೀವು ರೈತರೇ ಅಂತ ಹೇಳ್ತಾರೆ. ಯಾರಿಗೆ? ಕುಮಾರಸ್ವಾಮಿ ಅವರು. ಬೇರೆ ರೈತರದ್ದು ಜಮೀನು ತೊಗೊಂಡಿರಿ ಅಂತೇಳಿ. ಬೇರೆ ರೈತರದ್ದು ರೈತರಾಗಿ ಜಮೀನು ತೊಗೊಳ್ಳೋದು ಬೇರೆ, ಇದನ್ನು ಮಾಡೋದು ಬೇರೆ. ಅದಕ್ಕೆ ಒಂದು ಲಾಜಿಕ್ ಇಲ್ಲ ಅವ್ರ ಮಾತಿನಲ್ಲಿ, ಶಿವಕುಮಾರ್ ಅವ್ರದ್ದು ಮಾತಿನಲ್ಲಿ. ಯಾಕಂತಂದರೆ ಅವರು ಜಮೀನು ತೊಗೊಳ್ಬೋದು, ಜಮೀನು ತೊಗೊಳ್ಲಿಕ್ಕೆ ಅಧಿಕಾರ ಇದೆ. ಇವರು ಕುಮಾರಸ್ವಾಮಿ ಅವರಿಗೆ, ಅವ್ರ ಮಿಸಸ್ ಅವರಿಗೆ, ಅವ್ರ ಮಗನಿಗೆ ಅವರು ಜಮೀನು ತೊಗೊಂಡಿದ್ದಾರೆ. ಹಾಗಂತ ಅಂದ ತಕ್ಷಣವೇ ಇದು ನಾವು ಮಾಡೋದು ಸಮರ್ಥನೆ ಅಂತ ಅರ್ಥ ಆಗುತ್ತಾ? ಹಾಗಲ್ಲ. ಅದಕ್ಕೆ ಅದು ಡಿನೋಟಿಫಿಕೇಷನ್ ಆಗಬೇಕು, ಇವತ್ತು ರೆಡ್ ಝೋನ್ ಇದ್ದದ್ದು ಕೈ ಬಿಡಬೇಕು ಅಂತಕ್ಕಂಥದ್ದು ಮುಖ್ಯ ಬೇಡಿಕೆ ಇದೆ. ಅದಕ್ಕೆ ಅವರು ಒಳಗೊಳಗೆ ಕೆಲವೊಂದು ಜನರನ್ನ ಏನಂತಂದರೆ ಪುಸಲಾಯಿಸ್ತಕ್ಕಂಥ ಕೆಲಸ ಸರ್ಕಾರದಿಂದ ನಡೀತಾ ಇದೆ ಅನ್ನುವಂಥಕ್ಕಂಥದ್ದು ಅನುಮಾನ ಬರ್ತಾ ಇದೆ. ಆದರೆ ರೈತ ಸಂಘಟನೆಗಳು, ರೈತರು ಮತ್ತು ವಿಶೇಷವಾಗಿ BJP ಆಮೇಲೆ JDS ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಅದು ಏನೇ ಆದರೂ ಬಿಡಬಾರ್ದು ಅಂತಕ್ಕಂಥದ್ದು. ಅದು ಕೇವಲ ಬಿಡದಿಗಾಗಿಯೇ ಅಂಥೇಳಿ ಅಲ್ಲಿಗೆ ಸೀಮಿತವಾಗಿ ಉಳಿದಿಲ್ಲ, ಅದು ರಾಜಕೀಯ ಸ್ವರೂಪವನ್ನು, ರಾಜಕೀಯ ಆಯಾಮವನ್ನು ಏನಪ್ಪ ಅಂದರೆ ಪಡ್ಕೊಂಡಿದೆ. ಓಕೆ.